Special cutting techniques as elevation. ಈ ಮಾಡ್ಯೂಲ್ಗೆ ನಿಮ್ಗೆ ಸ್ವಾಗತ. ಇವತ್ತು ಎಲಿವೇಶನ್ ನ ಪ್ರಕ್ರಿಯೆ ಬಗ್ಗೆ ನಿಮ್ಗೆ ಹೇಳ್ತೀವಿ. ಇದನ್ನ ತಿಳ್ಕೊಳ್ಳೋದಿಕ್ಕೆ ನಾನ್ ಸಹಾಯ ಮಾಡ್ತೀನಿ. ಜೊತೆಗೆ ಎಲಿವೇಶನ್ ಬಗ್ಗೆ ಚರ್ಚೆ ಮಾಡೋಣ. ಸ್ಕೈಲ್ಸಿನ ಸ್ಕ್ಯಾಲ್ಪ್ ಅನ್ನೇ ಎಲಿವೇಶನ್ ಅಂತ ಕರೆಯೋದು. ಕತ್ತರಿಸುವಾಗ ಕೂದಲನ್ನ ಮೇಲಕ್ಕೆತ್ತಬೇಕು. ಎಲಿವೇಶನ್ ಗ್ರಾಜ್ಯುಯೇಷನ್ ನ ಕ್ರಿಯೇಟ್ ಮಾಡಿ ಲೇಯರ್ಸ್ ಅಲ್ಲಿ ಡಿಗ್ರಿಯನ್ನ ಕೊಡುತ್ತೆ. ಎಲಿವೇಶನ್ ಏನ್ ನಿರ್ಧಾರ ಮಾಡುತ್ತೆ ಅಂದ್ರೆ ಕೂದಲಿನ ಉದ್ದ ಗ್ರಾಜ್ಯುಯೇಟೆಡ್ ಅಥವಾ ಲೇಯರ್ಡ್ ಆಗಿರತ್ತೆ. ತುಂಬಾ ಜಾಸ್ತಿ ಬಳಸೋ ಅಂತ ಎಲಿವೇಶನ್ 45 ಡಿಗ್ರಿಯಿಂದ 90 ಡಿಗ್ರಿ ಆಗಿರತ್ತೆ. ಕೂದಲು ಕತ್ತರಿಸೋ ಅಂತ ನಿಯಮ ಏನು ಅಂತಂದ್ರೆ ಕೂದಲನ್ನ ನೀವು ಎಷ್ಟು ಪ್ರಮಾಣ ಮೇಲಕ್ಕೆತ್ತೀರೋ ಅಷ್ಟು ಗ್ರಾಜ್ಯುಯೇಷನ್ ನ ನೀವು ಮಾಡ್ಕೋತೀರಾ. ಯಾವಾಗ ನೀವು 90 ಡಿಗ್ರಿಯಿಂದ ಕೆಳಗೆ ಕೂದಲನ್ನ ತರ್ತಿರೋ ಆಗ ವೆಯ್ಟ್ ಜಾಸ್ತಿ ಮಾಡ್ಕೋತಿರ್ತೀರಾ. ಯಾವಾಗ ನೀವು 90 ಡಿಗ್ರಿ ಅಥವಾ ಅದಕ್ಕಿಂತ ಜಾಸ್ತಿ ಮೇಲೆತ್ತಿರೋ ಆಗ ವೆಯ್ಟ್ ಅನ್ನ ಕಮ್ಮಿ ಮಾಡ್ಕೋತೀರಾ ಮತ್ತೆ ಲೇಯರ್ ಮಾಡೋಕ್ ಶುರು ಮಾಡ್ಕೋತೀರಾ. ಎಲಿವೇಶನ್ ನ 3 ಪ್ರಕಾರ. ಲೋ ಎಲಿವೇಶನ್, ಕುತ್ತಿಗೆಯ 3ನೇ ಭಾಗವಾದ ಒಂದು ಭಾಗವನ್ನ ಕುತ್ತಿಗೆಯ ಹತ್ತಿರ ಕೆಳಭಾಗದಲ್ಲಿ ಅದನ್ನ ಇಟ್ಕೋಬೇಕಾಗತ್ತೆ. ಕಮ್ಮಿ ಎಲಿವೇಶನ್ ಅಂದ್ರೆ ವಾಲ್ಯೂಮ್ ನ ಜಾಸ್ತಿ ತೋರಿಸೋದು. ಈ ಎಲಿವೇಶನ್ ಯಾವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಕೂದಲು ತೆಳ್ಳಗಿದ್ದಾಗ, ಶಾರ್ಟ್ ಇದ್ದಾಗ. ಮೀಡಿಯಂ ಎಲಿವೇಶನ್, ಕೂದಲು ಎಲ್ಲಿಂದ ಬೆಳೆಯುತ್ತೋ ಅಲ್ಲಿಂದ ನೇರವಾಗಿ ಮೇಲೆ ಕೇಳುತ್ತೆ ಮತ್ತೆ 2 ಬೆರಳಿನ ಮಧ್ಯ ಭಾಗದಲ್ಲಿ ಇರುತ್ತೆ. ಕತ್ರಿಯನ್ನ ಬೆರಳಿನ ಆಂಗಲ್ ಪ್ರಕಾರ ಕತ್ತರಿಸಬೇಕಾಗತ್ತೆ. ಈ ಕಟ್ಟು ಲೇಯರ್ ಎಂಡ್ಸ್ ಮಾಡಿರೋರ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಲೆಂಡ್ ಹೇರ್ ಅವ್ರಿಗೆ ಮೀಡಿಯಂ ಎಲಿವೇಶನ್ ನ ಮಾಡಬಹುದು. ಹೈ ಎಲಿವೇಶನ್, ಇದರಲ್ಲಿ ಕೂದಲನ್ನ ಮೇಲ್ಭಾಗದವರೆಗೂ ಎಳ್ಕೊಂಡು ಹೋಗ್ಬೇಕು. ಅದರಿಂದ ಹೈ ಎಲಿವೇಶನ್ ಸಿಗತ್ತೆ. ಹೈ ಎಲಿವೇಶನ್ ಲೇಯರ್ಸ್ ಅನ್ನ ಕೊಡುತ್ತೆ. ಮೀಡಿಯಂ ಅಥವಾ ಥಿಕ್ ಹೇರ್ ಅವ್ರಿಗೆ ಹೈ ಎಲಿವೇಶನ್ ನ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ತೆಳ್ಳು ಕೂದಲಿರೋರ್ಗೆ ಇದು ನಿಜವಾಗ್ಲೂ ಚೆನ್ನಾಗಿ ಕಾಣಿಸಲ್ಲ. ಸೆಕ್ಷನ್ಸ್, ನಿಯಂತ್ರಣಕ್ಕಾಗಿ ಕೂದಲನ್ನ ಸಮಾನವಾದ ಭಾಗ ಮಾಡ್ಕೊಳ್ಳಿ. ಸಬ್ ಸೆಕ್ಷನ್ಸ್, ದೊಡ್ಡ ಕೂದಲಿನ ಮಧ್ಯದಲ್ಲಿರೋ ಸಣ್ಣ ಕೂದಲನ್ನ ಕತ್ತರಿಸುವಂತ ಸಮಯದಲ್ಲಿ ಕೂದಲಿನ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದಿಕ್ಕೆ ಇದನ್ನ ಬಳಸಲಾಗತ್ತೆ. ಭಾಗ ಅಥವಾ ವಿಭಾಜನೆ, ಸ್ಕ್ಯಾಲ್ಪಿನ ಮೇಲೆ ಕೂದಲನ್ನ ಭಾಗ ಮಾಡುವಂತ ಲೈನ್ ಕೂದಲನ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬೇರ್ಪಡಿಸೋದು. ಸಬ್ ಸೆಷನ್ ಮಾಡುವಂಥದ್ದು ಎಲಿವೇಶನ್ ಗ್ರಾಜ್ಯುಯೇಷನ್ ಲೇಯರ್ಸ್ ನ ಮಾಡುತ್ತೆ ಮತ್ತೆ ಸಾಧಾರಣ ರೀತಿನಲ್ಲಿ ಡಿಗ್ರೀಸ್ ಅನ್ನ ಮಾಡುತ್ತೆ. ಬ್ಲಂಟ್ ಅಥವಾ ಒಂದು ಕಟ್ ಅಲ್ಲಿ ಎಲಿವೇಶನ್ ಮಾಡೋಕ್ ಸಾಧ್ಯ ಇಲ್ಲ. 90 ಡಿಗ್ರಿಯ ಕೆಳಭಾಗದ ಎಲಿವೇಶನ್ ವೇಟ್ ಅನ್ನ ಹೆಚ್ಚುತ್ತೆ. 90 ಡಿಗ್ರಿಯ ಜಾಸ್ತಿ ಎಲಿವೇಶನ್ ವೇಟ್ ಅನ್ನ ಕಮ್ಮಿ ಮಾಡುತ್ತೆ. ಇಲ್ಲ ಕೂದಲಿಗೆ ಲೇಯರ್ ಅನ್ನ ಕೊಡುತ್ತೆ. ಕಟಿಂಗ್ ಲೈನ್, ಈ ಆಂಗಲ್ ಅಲ್ಲಿ ಕೂದಲನ್ನ ಕಟ್ ಮಾಡೋ ಸಮಯದಲ್ಲಿ ಬೆರಳುಗಳನ್ನ ಮಧ್ಯೆ ಇಟ್ಕೊಂಡು ಕೂದಲನ್ನ ಶೇಪ್ ಮಾಡಬೇಕಾಗತ್ತೆ. ಇದನ್ನ ಕಟ್ಟಿಂಗ್ ಪೊಸಿಷನ್, ಕಟ್ಟಿಂಗ್ ಆಂಗಲ್, ಫಿಂಗರ್ ಆಂಗಲ್ ಮತ್ತೆ ಫಿಂಗರ್ ಪೊಸಿಷನ್ ಅಂತ ಕೂಡ ಕರೆಯಲಾಗತ್ತೆ. ಕಟಿಂಗ್ ಲೈನ್ ನ ಹಾರಿಜಾಂಟಲ್, ವರ್ಟಿಕಲ್, ಡಯಾಗ್ನಲ್ ಅಥವಾ ಡಿಗ್ರಿಯ ಮೂಲಕ ವರ್ಣನೆಯನ್ನ ಮಾಡಬಹುದು. ಗೈಡ್ ಲೈನ್ಸ್, ಇದನ್ನ ಮಾರ್ಗದರ್ಶಕ ಅಂತ ಕೂಡ ಹೇಳಲಾಗತ್ತೆ. ಕೂದಲಿನ ಒಂದು ಭಾಗ ನಿರ್ಧಾರ ಮಾಡುತ್ತೆ ಕೂದಲನ್ನ ಎಷ್ಟು ಪ್ರಮಾಣ ಕತ್ತರಿಸಬೇಕು ಅಂತ.
ಇದು ಪೆರಿಮೀಟರ್ ಅಥವಾ ಆಂತರಿಕ ರೇಖದಲ್ಲಿರುತ್ತೆ. ಸಾಮಾನ್ಯವಾಗಿ ಕಟ್ ಮಾಡುವಾಗ ಇದು ಕಟ್ನ ಮುಖ್ಯವಾದ ಭಾಗ ಆಗತ್ತೆ. ಎರಡು ಪ್ರಕಾರದ ಗೈಡ್ಲೈನ್ಸ್: ಸ್ಟೇಷನರಿ ಗೈಡ್ಲೈನ್ಸ್, ಟ್ರಾವೆಲಿಂಗ್ ಗೈಡ್ಲೈನ್ಸ್. ಸ್ಟೇಷನರಿ ಗೈಡ್ಲೈನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಳ್ಳಾಡೋದಿಲ್ಲ. ಎಲ್ಲಾ ಸೆಷನ್ ಅನ್ನ ನೇರವಾಗಿ ಸ್ಟೇಷನರಿ ಗೈಡ್ಲೈನ್ಸ್ ಕಡೆ ಕೋಮ್ ಮಾಡಲಾಗಿರುತ್ತೆ ಮತ್ತೆ ಸಮಾನವಾದ ಆಂಗಲ್ ಮತ್ತೆ ಉದ್ದ ಕಟ್ ಮಾಡಲಾಗುತ್ತೆ. ಬ್ಲೆಂಡ್ ಕಟ್ ಅಲ್ಲಿ ಬಳಸಲಾಗತ್ತೆ ಅಥವಾ ಇಂಥ ಹೇರ್ ಕಟ್ ಅಲ್ಲಿ ಕೂದಲಿನ ಉದ್ದ ಮತ್ತೆ ವೆಯ್ಟ್ ಕಡೆ ಜಾಸ್ತಿ ಗಮನ ಕೊಡಲಾಗತ್ತೆ. ಸ್ಟೇಷನರಿ ಗೈಡ್ಲೈನ್ಸ್ ಅಂದ್ರೆ ಕೂದಲನ್ನ ಕತ್ತರಿಸೋದಕ್ಕೂ ಮುಂಚೆ ಅದನ್ನ ನೋಡ್ಕೋಬೇಕಾಗತ್ತೆ. ಲಾಂಗ್ ಲೇಯರ್ಸ್ ಹೇರ್ ಕಟ್ ನಲ್ಲಿ ಸ್ಟೇಷನರಿ ಗೈಡ್ಲೈನ್ಸ್ ಅನ್ನ ಬಳಸಬಹುದು. ಟ್ರಾವೆಲಿಂಗ್ ಗೈಡ್ಲೈನ್ಸ್ ಇದನ್ನ ಮೂವಬಲ್ ಗೈಡ್ಲೈನ್ಸ್ ಅಂತ ಕೂಡ ಹೇಳಲಾಗತ್ತೆ. ಯಾವ್ಯಾವಾಗ ಕೂದಲು ಕಟ್ ಆಗ್ತಾ ಇರುತ್ತೋ ಅದು ಮುಂದೆ ಹೋಗ್ತಾ ಇರತ್ತೆ. ಲೇಯರ್ಸ್ ಅಥವಾ ಗ್ರಾಜುಯೇಟ್ ಕಟ್ ಮಾಡುವಾಗ ಇದನ್ನ ಬಳಸಲಾಗತ್ತೆ. ಟ್ರಾವೆಲಿಂಗ್ ಗೈಡ್ಲೈನ್ಸ್ ಅಂದ್ರೆ ಕಟ್ ಮಾಡೋ ಏರಿಯಾ ಜೊತೆಗೆ ಅದು ಮೂವ್ ಆಗತ್ತೆ. ಟ್ರಾವೆಲಿಂಗ್ ಗೈಡ್ಸ್ ಜೊತೆಗೆ ಮೊದಲು ಕತ್ತರಿಸಿರೋಂತ ಕೂದಲು ಆಮೇಲೆ ಕತ್ತರಿಸೋಂತ ಕೂದಲಿಗೆ ಉದ್ದ ನೋಡ್ಕೊಳ್ಳೋದಿಕ್ಕೆ ಬಳಸಲಾಗತ್ತೆ. ಬೇಸಿಕ್ ಸರ್ಕಲ್ ಕಟ್ ಮತ್ತೆ ಫಿಕ್ಸಿ ಕಟ್ ಅಂತ ಹೇರ್ ಕಟ್ಗೆ ಟ್ರಾವೆಲಿಂಗ್ ಗೈಡ್ ಅನ್ನ ಬಳಸಬಹುದು. ಇದರಿಂದ ಸಮಾನವಾದ ಲೇಯರ್ಸ್ ಕಟ್ ಆಗತ್ತೆ. ಚರ್ಮ ಶರೀರದ ತುಂಬಾ ದೊಡ್ಡ ಭಾಗ. ನಮ್ಮ ಇಡೀ ದೇಹವನ್ನ ಕವರ್ ಮಾಡ್ಕೊಂಡಿರತ್ತೆ ಮತ್ತೆ ನಮ್ಮ ಆಂತರಿಕ ಅಂಗಗಳನ್ನ ಧೂಳು ಕ್ರಿಮಿಕೀಟಗಳಿಂದ ಕಾಪಾಡುತ್ತೆ. ಇದೊಂದು ಕುಶನ್ ತರ ಕೆಲಸ ಮಾಡತ್ತೆ ಮತ್ತೆ ಒಳ್ಳೆ ಆರೋಗ್ಯಕ್ಕೆ ಮಹತ್ವಪೂರ್ಣ. ಡರ್ಮೋಟಾಲಜಿ ಚರ್ಮ ಹೇಗಿದೆ ಅಂತ ಹೇಳುತ್ತೆ ಮತ್ತೆ ಚರ್ಮದ ಡಾಕ್ಟರ್ ಆ ವಿಚಾರದಲ್ಲಿ ತುಂಬಾನೇ ನಿಪುಣರು. ಚರ್ಮದಲ್ಲಿ ಇನ್ಕ್ಲೂಡ್ ಆಗಿರತ್ತೆ ನೀರು, ಪ್ರೋಟೀನ್, ಫ್ಯಾಟ್, ಕೆಮಿಕಲ್ಸ್ ಮತ್ತೆ ಮಿನರಲ್ಸ್. ಚರ್ಮದಲ್ಲಿ 3 ಲೇಯರ್ ಇರುತ್ತೆ: ಎಪಿಡರ್ಮಸ್, ಡರ್ಮಸ್ ಮತ್ತೆ ಹೈಪೋಡರ್ಮಸ್. ಇದು ತಾಕತ್, ಕಾರ್ಯಕ್ಷಮತೆ ಮತ್ತೆ ಥಿಕ್ನೆಸ್ ಅಲ್ಲಿ ವಿಭಜನೆ ಆಗತ್ತೆ. ಎಪಿಡರ್ಮಸ್ ಗ್ರೀಕ್ ಶಬ್ದದಲ್ಲಿ ಎಪಿಡರ್ಮಸ್ ಎಲ್ಲದಕ್ಕಿಂತ ಮೇಲಿದೆ. ಎಪಿಡರ್ಮಸ್ ಲೇಯರ್ನ ಮೇಲ್ಭಾಗದ ಕೋಟೆಡ್ ತುಂಬಾನೇ ಸ್ಮೂತ್ ಆಗಿರತ್ತೆ. ಇದು ವಿಶೇಷವಾಗಿ ಔಟರ್ ಮೋಸ್ಟ್ ಲೇಯರ್ ಅಂತಾನೆ ಹೇಳ್ಬೋದು. ಎಪಿಡರ್ಮಸ್ ನ 5 ಸಬ್ ಲೇಯರ್ಸ್ ಇರುತ್ತೆ: ಸ್ಟೇಟಮ್ ಕಾರ್ನಿಯಂ, ಸ್ಟೇಟಮ್ ಲುಸಿಡಿಯಂ, ಸ್ಟೇಟಮ್ ಗ್ರಾನ್ಲೋಸಿಯಂ, ಸ್ಟೇಟಮ್ ಸ್ಪೈನೋಸಮ್, ಸ್ಟೇಟಮ್ ಜರ್ಮನಟೈವಮ್. ಕಲರ್ ಥೆರಪಿ ಮೇಕಪ್ ಆರ್ಟಿಸ್ಟ್ಗೆ ಇದು ತುಂಬಾ ಮುಖ್ಯ. ಯಾಕಂದ್ರೆ ಸ್ಕಿನ್ ಟೋನ್ ಅನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗತ್ತೆ. ಅದರಿಂದಾಗಿ ಸ್ಕಿನ್ ಟೋನ್ ಅನ್ನ ಮ್ಯಾಚ್ ಮಾಡಬಹುದು, ಮೇಕಪ್ ಅನ್ನ ಕರೆಕ್ಟ್ ಮಾಡ್ಕೋಬಹುದು, ಅದ್ರ ಜೊತೆಗೆ ನ್ಯಾಚುರಲ್ ಕಲರ್ ನ ಹಾಕ್ಬಹುದು, ಆಮೇಲೆ ಬ್ಲೆಂಡ್ ಮಾಡೋಕ್ಕೂ ಸಹಾಯ ಮಾಡುತ್ತೆ. ಬಣ್ಣ ಲೈಟ್ ಆಗಿರತ್ತೆ ಮತ್ತೆ ಈ ಬಣ್ಣದ ಸರ್ಕಲ್ ಅನ್ನ ಕಲರ್ ವೀಲ್ ಅಂತ ಕೂಡ ಹೇಳ್ತಾರೆ. ಕಲರ್ ವೀಲ್ ಬಣ್ಣದ ಸಿದ್ಧಾಂತ ಮತ್ತೆ ಕಲರ್ ಥಿಯರಿನ ತಿಳ್ಕೊಳ್ಳೋದಿಕ್ಕೆ ಸಹಾಯ ಮಾಡುತ್ತೆ. ಕಲರ್ ವೀಲ್ ನಲ್ಲಿ 12 ಕಲರ್ಸ್, 3 ಪ್ರೈಮರಿ ಕಲರ್ಸ್, 3 ಸೆಕೆಂಡರಿ ಕಲರ್ಸ್ ಮತ್ತೆ 6 ಥೆರಟರಿ ಕಲರ್ಸ್ ಇರುತ್ತೆ. ಇದು ನಮ್ಗೆ ತಿಳಿಸತ್ತೆ ಹೊಸ ಬಣ್ಣನ ಮಾಡೋದಿಕ್ಕೆ ಬಣ್ಣನ ಹೇಗೆ ಮಿಕ್ಸ್ ಮಾಡೋದು ಅಂತ. ಪ್ರೈಮರಿ ಕಲರ್ ಅಲ್ಲಿ ಒಂದು ಸೆಟ್ಟು ಬಣ್ಣ ಅಥವಾ ಬಣ್ಣದ ಬೆಳಕು ಅದರಲ್ಲಿರುತ್ತೆ. ಬಣ್ಣದ ಒಂದು ಸರ್ಕಲ್ ಅನ್ನ ಮಾಡೋದಿಕ್ಕೆ ಬೇರೆ ಬೇರೆ ಬಣ್ಣಗಳನ್ನ ಅದರಲ್ಲಿ ಬಳಸಲಾಗಿರುತ್ತೆ. ಮುಖ್ಯವಾದ ಬಣ್ಣ ಕೆಂಪು, ಹಳದಿ ಮತ್ತೆ ನೀಲಿ. ಸೆಕೆಂಡರಿ ಕಲರ್ಸ್ 2 ಪ್ರೈಮರಿ ಕಲರ್ಸ್ ಅನ್ನ ಈಕ್ವಲ್ ಆಗಿ ಮಿಕ್ಸ್ ಮಾಡಿದಾಗ ಈ ಕಾಂಬಿನೇಷನ್ ಬರುತ್ತೆ. ಕಲರ್ ವೀಲ್ ನಲ್ಲಿ ಸೆಕೆಂಡರಿ ಕಲರ್ ಮತ್ತೆ ಪ್ರೈಮರಿ ಕಲರ್ಸ್ ಮಧ್ಯೆ ಇದು ಕಾಣಿಸುತ್ತೆ. ಪಾರಂಪರಿಕ ಬಣ್ಣದ ಚಕ್ರದ ಪ್ರಕಾರ ರೆಡ್ ಅಂಡ್ ಯೆಲ್ಲೋ ಕಲರ್ ಆರೆಂಜ್ ಕಲರ್ ನ ಮಾಡುತ್ತೆ, ರೆಡ್ ಅಂಡ್ ಬ್ಲೂ ಪರ್ಪಲ್ ಅನ್ನ ಮಾಡುತ್ತೆ, ಹಾಗೆ ಬ್ಲೂ ಮತ್ತೆ ಯೆಲ್ಲೋ ಗ್ರೀನ್ ಅನ್ನ ಮಾಡುತ್ತೆ. ಟರ್ಷರಿ ಕಲರ್ ಪ್ರೈಮರಿ ಅಥವಾ ಸೆಕೆಂಡರಿ ಕಲರ್ ಅನ್ನ ಮಿಕ್ಸ್ ಮಾಡಿ ಟರ್ಷರಿ ಅಥವಾ ಇಂಟರ್ಮೀಡಿಯೇಟ್ ಕಲರ್ಸ್ ಅನ್ನ ಮಾಡಬಹುದು. ಬ್ಲೂ ಮತ್ತೆ ಗ್ರೀನ್, ಬ್ಲೂ ಮತ್ತೆ ವೈಲೆಟ್, ರೆಡ್ ಮತ್ತೆ ಆರೆಂಜ್, ರೆಡ್ ಮತ್ತೆ ವೈಲೆಟ್, ಯೆಲ್ಲೋ ಮತ್ತೆ ಆರೆಂಜ್. ಯೆಲ್ಲೋ ಮತ್ತೆ ಗ್ರೀನ್ ಎಂಥ ಬಣ್ಣದ ಕಾಂಬಿನೇಷನ್ ಅಂತಂದ್ರೆ ಬಣ್ಣದ ಮಿಶ್ರಣದಿಂದ ಇದನ್ನ ಮಾಡಬಹುದು.
ಈ ಸೆಷನ್ ವಿಡಿಯೋನಲ್ಲಿ ನಾವು ಎಲಿವೇಶನ್ ನ ಪ್ರಕ್ರಿಯೆ ಮತ್ತೆ ಕೂದಲಿನ ಉದ್ದ, ಕೂದಲು ಕತ್ತರಿಸೋ ಎಲಿವೇಶನ್ ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ನಿಮ್ಮ ಆಸಕ್ತಿ ಹೆಚ್ಚಾಗಿದೆ ಅಂತ ನಾವು ತಿಳ್ಕೊತೀವಿ. ಧನ್ಯವಾದ.